ಇವತ್ತು ಆಗಿರ್ಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ. ಕಟ್ಟಾಗಿ ನೀರು ಬಹಳ ರಭಸವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟ್ ತುಂಗಭದ್ರಾ ಬೋರ್ಡ್ ಇದೆ, ಅದು ಸಂಬಂಧಪಟ್ಟ ಸೇರ್ತದೆ. ಈಗ ನಮ್ಗೆ 1 ರಿಂದ 16 ನಮ್ಮ ಮೇಂಟೆನೆನ್ಸ್ CWC ಗ್ರಾಮೀಣ ತುಂಗಭದ್ರಾ ಬೋರ್ಡ್ 17 ರಿಂದ 32 ಕರ್ನಾಟಕದ್ದು. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನು ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟ್ ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರ್ಬೇಕು ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ಒಪಿನಿಯನ್ ಏನಿದೆ ಅಂತಂದ್ರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡಕ್ ಆಗುದಿಲ್ಲ ಅಂತ. ಮತ್ತೆ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಲ್ಟಿಮೇಟ್ ಫೈನಲ್ ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನ ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟು ಎಲ್ಲ ಗೇಟ್ಸ್ ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಎಕ್ಸ್ಪರ್ಟ್ಸ್ ಅವ್ರು ಏನ್ ಹೇಳ್ತಾರೆ, ನಮ್ದು ಏನೇ ಒಪಿನಿಯನ್ ಇರಲಿ, ನಮ್ಮ ಲೋಕಲ್ ರೈತರು ಏನೇ ಒಪಿನಿಯನ್ ಇರಲಿ, ಅವ್ರ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ಆತಂಕ ನಾನು ಹೇಳ್ತೀನಲ್ಲ. ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದೀವಿ. 60 TMC ನೀರಿದೆ. ಸೊ ಇದು ಬಹಳ ದೊಡ್ಡ ಇರೋದ್ರಲ್ಲೇ ಬಹಳ ದೊಡ್ಡ 2 ರಾಜ್ಯಕ್ಕೂ ಸೇರ್ತವೆ, 3 ರಾಜ್ಯಕ್ಕೂ, ಈಗ 3 ರಾಜ್ಯಕ್ಕೂ ಸೇರತ್ತಾ ಇದೆ. ಏನಾದ್ರು ಮಾಡಿ ಅದನ್ನ ಉಳಿಸ್ಕೊಳಕ್ಕೆ ಯಾವ ರೀತಿ ಸರಿ ಮಾಡಬಹುದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ತರಿಸ್ತಾ ಇದ್ವಿ. ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ನೀರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ? ಯಾಕಂದ್ರೆ ಕುಡಿಯೋದಕ್ಕೆ ನಮ್ಮ ರಾಜ್ಯದವ್ರಿಗೆ ಸಮಸ್ಯೆ ಆಗುತ್ತಾ? ಅಷ್ಟು ತಮಾಷೆ ವಿಚಾರ ಅಲ್ಲ, ಇದು ಸೀರಿಯಸ್ ವಿಚಾರ. ಒಂದ್ ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ. ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು, ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ. ತುಂಗಭದ್ರಾ ಬೋರ್ಡ್ ಅವರು ಕಳಿಸಿದ್ದಾರೆ, ನಮ್ಮ ರಾಜ್ಯದವರು ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ, ನಮ್ಗೆ ರಿಪೋರ್ಟ್ ಕಳಿಸಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಏನ್ ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, MLA ಹೇಳ್ತಾರೆ, ನಾನು ಯಾರ ಮಾತು ಕೇಳಕ್ಕೆ ಆಗಿಲ್ಲ ಈ ವಿಚಾರದಲ್ಲಿ. ನಮ್ಮ ಡ್ಯಾಮ್ ಹಿತದೃಷ್ಟಿಯಿಂದ ಮುಂದಕ್ಕೆ ರೈತರು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು. ಯಾವ ಮುಂದಕ್ಕೆ ಏನು ತೊಂದರೆ ಆಗ್ಬಾರ್ದು, ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ. ನಮ್ಮ ಸ್ನೇಹಿತರನ್ನ ಕರ್ಕೊಂಡು, ನಮ್ಮ ಆಫೀಸರ್ಸ್ ಕರ್ಕೊಂಡು. ಮಳೆಗಾಲ ಆದ್ದರಿಂದ ಮುಂಚೆನೆ ಎಲ್ಲ ಪರಿಶೀಲನೆ ಮಾಡ್ತಾರಲ್ಲ ಅಧಿಕಾರಿಗಳು? ಅದೆಲ್ಲ ಮಾಡಿದೆ. ಚೈನ್ ಹೋಗಿದೆ. ನಮ್ಮ ಬೇರೆ ತರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ನಾವು ಬೇರೆ ಇದನ್ನೆಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಚೈನ್ ಕಟ್ ಆಗಿದೆ. ಆ ರೀತಿ ಆಗಿದೆ.